ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಈ ವೀಕೆಂಡ್ನ ಮೊದಲನೇ ದಿನ, ಸಾಟರ್ಡೆ. ಇವತ್ತಿನ ನಮ್ಮ ಸೈಕ್ಲಿಂಗ್ ಶುರು ಮಾಡ್ತಿರೋದು ನಮ್ಮ ವಿಧಾನಸೌಧ ಮುಂದೆಯಿಂದ. ಸೋಮವಾರದಿಂದ ಶುಕ್ರವಾರದವರೆಗೂ ಆಫೀಸ್ನಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಸಾಕಾಗಿರುತ್ತೆ. ಈ ವೀಕೆಂಡ್ ಬಂತು ಅಂತ ಅಂದರೆ ಮನಸ್ಸು ಒಂಥರ ಖುಷಿ ಇರುತ್ತೆ. ಫ್ರೈಡೇ ಆಫ್ಟೇ ಮುಗೀತು ಅಂತ ಅಂದರೆ ನಮ್ಮ ಬೆಂಗಳೂರು ಮಂದಿಗೆ ವೀಕೆಂಡ್ ಶುರು ಆದಂಗೆ. ಬಟ್ ನಮಗೆ ಸೈಕ್ಲಿಂಗ್ ಮಾಡಬೇಕು ಅನ್ನೋದು ಒಂಥರ ಖುಷಿ ಇರುತ್ತೆ. ಅದು ಬೆಳಗಿನ ಜಾವ, ತಂಪಾದ ಗಾಳಿ, ಖಾಲಿ ರೋಡು, ಯಾವಾಗಲೂ ಜಿಗು ಜಿಗು ಅಂತ ನೋಡೋ ಆ ರೋಡ್ಗೂ ಈಗ ಖಾಲಿ ಇರೋ ಈ ರೋಡ್ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ತುಂಬ ಜನ ನವ ಜೋಡಿಗಳು ಬೆಂಗಳೂರಿನ 19 ಸೀರೀಸ್ ಬೇಕು ಅಂದ್ಬಿಟ್ಟು ಬೆಳಗಿನ ಜಾವ ಬೇಗ ಬರ್ತಾರೆ ವಿಧಾನಸೌಧ ಮುಂದೆ 19 ಸೀರೀಸ್ ಫೋಟೋ ಶೂಟ್ ಮಾಡಿಸೋದಕ್ಕೋಸ್ಕರ. ನಾನು ಹೋದಾಗೂ ಒಂದು 5-6 ಕಪಲ್ಸ್ ಇದ್ರು. ಆದರೆ ಬೆಂಗಳೂರಿನ ಈ ಜಾಗನ ಅರ್ಲಿ ಮಾರ್ನಿಂಗು ಕಡಿಮೆ ಜನ ನೋಡಿರ್ತಾರೆ. ಹಾಗೆ ಅವ್ರ ಫೋಟೋಶೂಟ್ ನೋಡಿಕೊಂಡು ನಾನು ಒಂದೆರಡು ವಿಡಿಯೋ ಮಾಡ್ಕೊಂಡು ಹಾಗೆ ಮುಂದೆ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಗೊತ್ತೇ ಇದೆ, ಬೆಂಗಳೂರಿನ ಕಬ್ಬನ್ ಪಾರ್ಕ್. ಸುತ್ತಲೂ ಹಸಿರು, ಹಕ್ಕಿಗಳ ಕಲರವ, ಪ್ಯೂರ್ ಗಾಳಿ. ಇಷ್ಟು ಒಂದೇ ಸರಿ ಸಿಕ್ಕಿದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಇದ್ದ ಟೆನ್ಷನ್ ಎಲ್ಲ ಒಂದೇ ನಿಮಿಷ ಮಾಯ ಆಗುತ್ತೆ. ತುಂಬ ಜನ ಮಂಡೇ ಟು ಫ್ರೈಡೇ ವರ್ಕ್ ಮಾಡೋರು ಸಾಟರ್ಡೆ ಸಂಡೇ ಸಿಕ್ಕಿದ್ರೆ ಸಾಕು ಬೈಕ್ ತೊಗೊಂಡು ಲಾಂಗ್ ಡ್ರೈವ್ ಹೊರಗಡೆ ಹೋಗ್ತಾರೆ. ಕಬ್ಬನ್ ಪಾರ್ಕ್ ಒಳಗೆ ಸೈಕ್ಲಿಂಗ್ ಓಡಿಸೋದು ಒಂಥರ ಮೆಡಿಟೇಷನ್ ಥರ. ಆದರೆ ಇವತ್ತು ನಮ್ಮ ಆಫೀಸ್ ಗ್ಯಾಂಗ್ ಕಥೆನೇ ಬೇರೆ ಆಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ಸೈಕ್ಲಿಂಗ್ ಮಾಡೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಎಲ್ಲರೂ ಅರ್ಲಿ ಮಾರ್ನಿಂಗು ಕಬ್ಬನ್ ಪಾರ್ಕ್ ರೀಚ್ ಆದ್ವಿ. ನೋಡಿ, ನಮ್ಮ ಟೀಮಲ್ಲಿ ಕೆಲವರು ಆಲ್ರೆಡಿ ರೇಸ್ ಶುರು ಮಾಡಿದ್ದಾರೆ, ಇನ್ನೂ ಕೆಲವರು ಆರಾಮಾಗಿ ಎಂಜಾಯ್ ಮಾಡ್ತಾ ಮಾತಾಡ್ಕೊಂಡಿದ್ದೀವಿ. ಕಾರ್ಪೊರೇಟ್ ಲೈಫ್ನಲ್ಲಿ ಡೆಡ್ಲೈನಿಂದ ಓಡೋ ನಮಗೆ ಈ ಥರ ನೇಚರ್ ಕನೆಕ್ಷನ್ ಆಗೋಕ್ಕೆ ಸಿಗೋ ಟೈಮೇ ನಿಜಕ್ಕೂ ಸ್ಪೆಷಲ್. ಬರೀ ಸೈಕ್ಲಿಂಗ್ ಅಷ್ಟೇ ಅಲ್ಲ, ಮಧ್ಯೆ ಮಧ್ಯೆ ನಿಂತು ಫೋಟೋ ತಗೊಳ್ಳೋದು, ಕಾಲು ಹಿಡಿಯೋದು, ಆಫೀಸ್ನ ಗಾಸಿಪ್ ಮಾತಾಡೋದು, ಇದೇ ಅಲ್ವಾ ನಿಜವಾದ ಮಜಾ ಅನ್ನೋದು.
ಹಾಗೆ ನಮ್ಮ ಗ್ಯಾಂಗು ನಾವು ಸೈಕ್ಲಿಂಗ್ ಮಾಡ್ತೀವಿ ಅಂತ ಅವರು ಒಂದು ಕಡೆ ಹೋದರು, ನಾನು ಒಬ್ಬನೇ ಒಂದು ಕಡೆ ಬಂದೆ. ಸೈಕ್ಲಿಂಗ್ ಎಲ್ಲ ಮುಗಿದ ಮೇಲೆ ನಮಗೆಲ್ಲ ಬೇಕಾಗಿರೋದು ಒಂದೇ, ದಟ್ ಈಸ್ ಬಿಸಿ ಬಿಸಿ ಫಿಲ್ಟರ್ ಕಾಫಿ, ಮಸಾಲೆ ದೋಸೆ. ಯಾರ್ಯಾರು ಏನೇನು ಬೇಕು ಅಂತ ಒಬ್ಬೊಬ್ರೆ ಆರ್ಡ್ರ್ ಕೊಡೋಕ್ಕೆ ಶುರು ಮಾಡಿದ್ವಿ. ಇಲ್ಲೇ ಕೆಲವೊಂದು ಫನ್ ಮಾಡ್ಕೊಂಡು ಮಾತಾಡ್ಕೊಂಡು ತಿಂದ್ವಿ. ಏನು ಮಾತಾಡಲಿ, ಈಗ ಆರ್ಡರ್ ಮಾಡಿರೋದು ಬಂದ್ಬಿಟ್ಟು ಒಂದು ಇವತ್ತು ಸ್ಪೆಷಲ್ ಇದೆ, ವೀಕೆಂಡ್ ಸ್ಪೆಷಲ್ ಸಾಬುದಾನ ಪಚಡಿ. ನಾವು ಆರ್ಡರ್ ಮಾಡೋದು ಗೀ ಚಟ್ನಿ ಪುಡಿ, ಆಮೇಲೆ ಈಗ ಕಬ್ಬನ್ ಪಾರ್ಕಿಂದ 400 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ನಿಸರ್ಗ ಗಾರ್ಡನ್ ಅಂತ ಇದೆ, ಕಮಿಷನರ್ ಆಫೀಸ್ ನಿಯರು. ಇಲ್ಲಿ ಈಗ ಆರ್ಡರ್ ಮಾಡಿರೋದು ನನಗೆ ಪುಳಿಯೋಗರೆ, ಒಂದು ಅಕ್ಕಿ ರೊಟ್ಟಿ, ಆಮೇಲೆ ಒಂದು ಪ್ಲೈನ್ ದೋಸೆ, ಆಮೇಲೆ ಪುಡಿ ಇಡ್ಲಿ ಪುಡಿ ಮಾಡಿದ್ಯಮ್ಮ. ಪುಡಿ ಇಡ್ಲಿ ಆರ್ಡರ್ ಮಾಡಿದ್ಯಾ? ಆ ಪುಡಿ ಇಡ್ಲಿ ಹೇಳಕ್ಕೆ ನನಗೆ ಅರ್ಧ ಟೈಮ್ ತೊಗೊಂಡೆ. ಹಾಂ, ನಾನು ಆಲ್ವೇಸ್ ರೈಸ್ ಐಟಮ್ಸ್ ತೊಗೊಳ್ಳೋದು. ಪುಳಿಯೋಗರೆ ಸೈಕಲ್ ತೊಗೊಂಡು ಹೋಗ್ಬೇಕಲ್ಲ ಮನೆಗೆ, ರೊಟ್ಟಿ ತುಂಬ್ಕೊಂಡ್ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ಕ್ವಾಂಟಿಟಿ ಇಷ್ಟು ಕೊಡ್ತಾರಂತ. ಆಮೇಲೆ ನನಗೆ ಈಗ ಪ್ರೆಸೆಂಟ್ ಹೊಟ್ಟೆ ಹಸಿದಿದೆ, ಆದ್ದರಿಂದ ಕ್ವಾಲಿಟಿಗಿಂತ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್. ಬ್ಯಾಗ್ರೌಂಡ್ ಎಲ್ಲ ಕೇಳಿಸ್ತಿದೆ ಬಿಸಿ. ಅಲ್ಲ, ಏನೋ ಒಂದು ಜೋಶ ಹೇಳಿದೆ, ಕ್ವಾಂಟಿಟಿ ಚೆನ್ನಾಗಿ ಜಾಸ್ತಿ ಕೊಡ್ತಾರೆ ಅಂತ. ನನ್ನ ಮಗಳು ತಿನ್ನೋಷ್ಟು ಕೊಟ್ಟವ್ರೆ. 1 ಅವರ್ ಆಗುತ್ತಲ್ವಾ ತಿನ್ನಕ್ಕೆ? ನನ್ನ ಮಗಳು ತಿನ್ನಕ್ಕೆ 1 ಅವರ್, ಬಟ್ ನನ್ನ ಮಗಳು ತಿನ್ನೋಷ್ಟು ಒಂದಿದ್ದು. ನಮ್ಮ ಟೀಮೆಲ್ಲ ತಿಂದು ಅವ್ರಿಗೂ ಟೈಮ್ ಆಯಿತು, ನಾವು ಹೊಡ್ತೀವಿ ಅಂತ ಅವರು ಆ ಕಡೆ ಹೊರಟು, ನಾನು ಮನೆ ದಾರಿ ಹಿಡ್ಕೊಂಡು ಈ ಕಡೆ ಹೊರಟೆ. ಗ್ರೇಟ್ ರೈಡು, ಬೆಸ್ಟ್ ಗ್ಯಾಂಗು. ನೆಕ್ಸ್ಟ್ ವೀಕೆಂಡ್ ನೀವು ಪ್ಲಾನ್ ಮಾಡಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.